बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। ಮೆರವಣಿಗೆ ಮೂಲಕ ಮೆರವಣಿಗೆ ಎಲ್ಲಿಂದ ಎಲ್ಲಿರುವುದು ಅಶೋಕ್ ಅವರು ಮತ್ತು ನಮ್ಮ ಮಹಾರಾಜರು ಚರ್ಚೆ ಮಾಡೋದು ಹೇಳ್ತೇವೆ. ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಪರವಾಗಿ ಬೇಕಾಗ್ತದೆ ಮತ್ತು ಎಷ್ಟು ಜನ ಇವತ್ತು ಆ ಕಾರ್ಯಕ್ರಮ ಯಾಕಂದ್ರೆ ನಾವಾಗೇ ಕೂತ್ಕೊಂಡು ಜನ ತರ್ತಾ ಇಲ್ಲ, ನಾವಾಗೇ ಏನ್ ಬರ್ತಾರೆ ಸಹ ಜನ ಬರುವಂತಾಗ್ತದೆ. ಯೂಶಲಿ ಒಂದು ಆರ್ಮಿ ಪ್ರಾಂತದ ಅಧ್ಯಕ್ಷ ಹೇಳಿದ್ರು ನಾವು ದೂರದಲ್ಲಿ ಸ್ವಲ್ಪ ಅಂತ ಹೇಳಿ ಒಂದು ಮೂರನೇ ಸುಮಾರು ಕನಿಷ್ಠ ಪಕ್ಷ ಅಲ್ಲಿ ದೂರದಲ್ಲಿ ಸುಮಾರು 30 ಜನ ಸ್ವಲ್ಪ ಅರ್ಥ ಮಾಡಿರೋ ಸಂದರ್ಭದಲ್ಲಿ ಒಂದು 60-70 ಜನ ಎರಡು ಮಾಡ್ತಾರೆ. ಇದ ಸಿಟಿಯಲ್ಲಿ ಮತ್ತು ಸುತ್ತಿದ್ದೇ ಸುತ್ತಮುತ್ತ ಅಂದ್ರೆ ಸುದ್ದಿ ಮತ್ತು 3 ಜನ ಮಿನಿಮಮ್ ಆಗಿದ್ದು ಬರಬೇಕಾಗ್ತದೆ. ಆ ದಿಶೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಜೊತೆ ಒಂದು ಕೋವಿಡ್ ನಿಯಮ ಇರೋದ್ರಿಂದ ಯಾವ ರೀತಿ ಮಾಡಬೇಕು ಮತ್ತೆ ತಿಳಿಸುವಂತಾಗ್ತದೆ. ಈಗ ಒಟ್ಟಾರೆ ಇದೊಂದು ಚುನಾವಣೆ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಶೋಕ್ ಮದ್ದೂರಿ ಕಾಂಗ್ರೆಸ್ ಪಕ್ಷ ಹಿಂದೆ ಅನೌನ್ಸ್ ಮಾಡಿದ್ದು ಮೊನ್ನೆ ಮೀಟಿಂಗ್ ನಲ್ಲಿ ಅದನ್ನ ಸ್ಥಳೀಕರಿಸಿದ್ದಾರೆ. ಮನೆ ಸಿದ್ದರಾಮಯ್ಯ ಅವರು ಮತ್ತು ಕೆಪಿಸಿಸಿ ಅಧ್ಯಕ್ಷರು ನಮ್ಮೆಲ್ಲರ ಮೀಟಿಂಗ್ ಅವರೇ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ. ಹೀಗಾಗಿ ಈ ಚುನಾವಣೆ ಮತ್ತೆ ಕ್ಷೇತ್ರದಲ್ಲಿ ಈಗಾಗಲೇ ಹೇಳುವಂತ ಎಲ್ಲಾ ಜಾತಿ ವರ್ಗದ ಜನಾಂಗ ರೂಪಿಸಿದ್ದಾರೆ. ಐದು ಮುಸ್ಲಿಂ ಸಮುದಾಯ ಇರ್ಬೋದು, ಆರ್ಮದ ಸಮುದಾಯ ಇರ್ಬೋದು, ಇವತ್ತು ದಲಿತ ಸಮುದಾಯ ಇರ್ಬೋದು, ಇವತ್ತು ಕೋಳಿ ಸಮುದಾಯ ಇರ್ಬೋದು, ಲಿಂಗಾಯತ ಸಮುದಾಯ ಇರ್ಬೋದು, ಎಲ್ಲ ಲಂಬಾಣಿ ಸಮುದಾಯ ಇರ್ಬೋದು, ಅವರಿದಂತೆ ಎಲ್ಲ ಸಮುದಾಯ ಯಾವುದೇ ಗೊತ್ತಾಗಬಾರ್ದು ಎಲ್ಲಾ ಸಮುದಾಯಗಳನ್ನ ಉಳಿಸ್ಕೊಂಡಿದ್ರು ಸಹ ಈ ಚುನಾವಣೆ ನಾವು ಮಾಡಬೇಕಾಗಿದೆ. ನಮ್ಮ ಹತ್ರ ಬಹಳಷ್ಟು ವಿಷಯಗಳು, ಯಾಕಂದ್ರೆ ಕೇಂದ್ರ ಸರ್ಕಾರದ ವೈಫಲ್ಯ ಎಷ್ಟು ಡೀಸೆಲ್ ರೇಟ್ ನೋಡಿದಿರಿ, ಪೆಟ್ರೋಲ್ ರೇಟ್ ನೋಡಿದಿರಿ, ಗ್ಯಾಸ್ ಸಿಲಿಂಡರ್ ರೇಟ್ ನೋಡಿದಿರಿ, ರೋಡ್ ರೇಟ್ ನೋಡಿದಿರಿ. ಇವತ್ತು ಬರೇ ಧರ್ಮದ ಹೆಸರ ಮೇಲೆ, ಜಾತಿ ಹೆಸರ ಮೇಲೆ ರಾಜಕಾರಣ ಮಾಡ್ತಾರೆ. ಯಾವುದೂ ಕೂಡ ಅವರು ಜನಸಾಮಾನ್ಯರಿಗೆ, ರೈತರ ಆದಾಯವನ್ನ ದುಗುಣ ಮಾಡ್ತಾರೆ, ಡಬಲ್ ಮಾಡ್ಕೊಂತಿಲ್ಲ. ಯಾವುದೂ ಕೂಡ ಆಗಿಲ್ಲ. ಫೋನ್ ತರ್ತೀವಿ ಅಂತ ಹೇಳಿದ್ರು. ಆಮೇಲೆ ಅಷ್ಟೆಲ್ಲ ಕೋವಿಡ್ ಅಲ್ಲಿ ಕೂಡ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರು. ಯಾವ ರೀತಿ ಕೋವಿಡ್ ಅಲ್ಲಿ ನೋಡ್ಕೊಂಡು ವಿಷಯಗಳು ಬಹಳಷ್ಟು ಇದಾವೆ. ಅದೇ ರೀತಿ ರಾಜ್ಯ ಸರ್ಕಾರದ ವಿಷಯಗಳು ಬಹಳಷ್ಟು ವೈಫಲ್ಯದ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯ. ಮತ್ತು 5 ವರ್ಷ 2013-18 ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿತ್ತು, ಏನೂ ಜನಪರವಾದಂತಹ ಯೋಜನೆಗಳನ್ನು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಕೊಂಡು ಒಂದು ಸ್ಥಿರವಾದಂತಹ ಸರ್ಕಾರವನ್ನು ಕೊಟ್ಟು ಇವತ್ತು ಈ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಿದ್ರೆ ಎಲ್ಲವೂ ಕೂಡ ಮುಗಿದೆ. ಎಲ್ಲ ವಿಷಯಗಳನ್ನು ಇಟ್ಕೊಂಡು ಮಾನ್ಯ ನಂಗೂ ಒಂದು ಭೇಟ ಹೋಗಿದ್ದಾರೆ, ಕೆಪಿಸಿ ಅಧ್ಯಕ್ಷರು ಭೇಟ ಹೋಗಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಭೇಟ ಆಗಿದ್ದಾರೆ. ಅವರು ಕೂಡ ಬಂದಿದ್ರು ಸಹ ನನಗೆ ಹೇಳಿದ್ದಾರೆ, ನಾನು ಮುಕ್ತ ಮನಸ್ಸಿಂದ ನಾವು ನೀರು ಪ್ರಯತ್ನ ಮಾಡ್ಕೊಂಡು ಕೂಡ ಹೇಳಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲ ಇವರು ಸಹ ಟಿಕೆಟ್ ಕೇಳೋದು ಸ್ವಾಭಾವಿಕ. ಅವರು ಏನಾಯ್ತು ಮಾಜಿ ಶಾಸಕರು ಒಮ್ಮೆ ಟಿಕೆಟ್ ಹಾಕಿ ಪಕ್ಷದ ಹೈಕಮಾಂಡ್ ಅನೌನ್ಸ್ ಮಾಡಿದರೆ ನಾವು ಅದನ್ನ ಸ್ಥಿರವಾಗಿ ಹೊತ್ಕೊಂಡು ನಾವೆಲ್ಲರೂ ಕೂಡಿ ಇವತ್ತು ಸಹ ಪ್ರಯತ್ನ ಮಾಡಬೇಕಾಗುತ್ತದೆ. ಆ ದಿಶೆಯಲ್ಲಿ ಎಲ್ಲರೂ ಕೂಡಿ ಚುನಾವಣೆಯನ್ನ ನಾವು ಇರ್ತೇವೆ. ಬರೀ ನೀವಷ್ಟೇ ಅಲ್ಲ, ನಿಮ್ಮ ಜೊತೆ ನಾನಾಗಲಿ, ಶಿವಾನಂದಾಗಲಿ, ಉಳಿದಲ್ಲ ಎಲ್ಲ ಮುಖಂಡರು ಎಲ್ಲರೂ ಕೂಡ ಇದ್ರು ಸಹ ಒಂದು ದಿವಸದ ರಾಜು ಅನುಕೂಲ ಎಲ್ಲರೂ ಕೂಡ ಪ್ರತಿಯೊಬ್ಬರು ನಾವು ಕೂಡ ಎಲ್ಲ ನಮ್ಮ ಜೊತೆ ಇರ್ತೀವಿ. ನೀವು ಹೇಳಿದಂಗೆ ನೀವು ಹೇಳಿದ್ರೆ ನಾವು ನೋಡ್ಕೋತೀವಿ, ನಾವು ಬರಬೇಕು ಅಂದ್ರೆ ನಾವು ಬರ್ತೇವೆ. ವಿಶ್ವನಾಥ್ ರೆಡ್ಡಿ ಅವರು ಮುಂದುವರ್ತಾರೆ. ಎಲ್ಲರೂ ಕೂಡ ನಾವು ಈ ಚುನಾವಣೆಯನ್ನ ಒಂದು ಒಕ್ಕಟ್ಟಿಂದ ಒಂದು ಮನಸ್ಸಿನಿಂದ ನಾವೆಲ್ಲರೂ ಕೂಡ ಒಂದೇ ನಂಬಿಕೆಯ ಇದು ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದರಲ್ಲಿ ಅವ್ರಿಗೂ ತಕ್ಕ ಪಾಠ ಕಲಿಸಬೇಕಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಭ್ಯರ್ಥಿ ಮುಖ್ಯ, ಅಶೋಕ್ ಮದ್ದೂರಿ ಮುಖ್ಯ ಅಲ್ಲ, ಕಾಂಗ್ರೆಸ್ ಪಕ್ಷ ಮುಖ್ಯ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಇವತ್ತು ನಾವು ಕನಿಷ್ಠ 25-30 ಸಾವಿರದಿಂದ ಮಾಡೋದು. ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ಜಿಲ್ಲಾ ಪಂಚಾಯತ್ ಒಂದೊಂದು ಸಭೆಗಳು ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಮಾಡ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾರೆ, ಇನ್ನೂ ಎಲ್ಲ ನಾಯಕರು ಬರ್ತಾರೆ. ಬಂದು ಒಟ್ಟಾರೆ ಯಾಕಂದ್ರೆ ಅದು ನಾವು ಸಂಘಟನೆ ಕೊಡುವಂತಾರೆ. ಯಾಕಂದ್ರೆ ರಾಜ್ಯದಲ್ಲಿ ಒಂದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಈ ಎರಡೂ ಸರ್ಕಾರ ತಮ್ಮದೇ ಆದಂತ ಹಣದ ಬಲ ಮತ್ತು ಸರ್ಕಾರ ಆಡಳಿತ ಯಂತ್ರದ ದುರುಪಯೋಗವನ್ನು ಕೂಡ ಆಗ್ತದೆ. ಅದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಬಹಳ ಗಂಭೀರವಾಗಿ ನಾವು ಚುನಾವಣೆಯನ್ನು ಪರಿಗಣಿಸಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅಶೋಕ್ ಮದ್ದೂರಿಗೆ ಸುಮಾರು 25-30 ಸಾವಿರ ಗೆಲ್ಲಿಸುವಂತಕ್ಕಂಥ ನಾವು ಮಾಡೋಣ ಮಾತಾಡಿದ ಹೇಳಿ 8ನೇ ತಾರೀಕಿಗೆ ಏನು ನಾಮಪತ್ರ ಸಲ್ಲಿಸಿದೆ. ಅದಕ್ಕೆಲ್ಲರೂ
ಅನುಭವಿಗಳಾಗಿ ಎಲ್ಲಾ ಜಾತಿ ವರ್ಗದ ಎಲ್ಲ ಮುಖಂಡರ ಕಾರ್ಯಕರ್ತರು ಎಲ್ಲರನ್ನೂ ಕರ್ಕೊಂಡ್ಬಂದು ಇವತ್ತು ನಾಮಪತ್ರ ಸಲ್ಲಿಸುವಂತ ಕೆಲಸ ಆಗ್ಬೇಕು ಅಂತೇಳಿ ನಾನು ಎರಡು ಮಾತುಗಳನ್ನು स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो